ವಿಭಿನ್ನವಾಗಿ ಪ್ರೇಮಿಗಳ ದಿನ ಆಚರಿಸಿದ ವಾಟಾಳ್ ನಾಗರಾಜ್. ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಕತ್ತೆಗಳ ಮದುವೆ. ವಿಭಿನ್ನವಾಗಿ ಪ್ರೇಮಿಗಳ ದಿನ ಆಚರಿಸಿದ ವಾಟಾಳ್ ನಾಗರಾಜ್. ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಕತ್ತೆಗಳ ಮದುವೆ. ಸಾಂಪ್ರದಾಯಿಕವಾಗಿ ತಾಳಿ ಕಟ್ಟುವ ಮೂಲಕ ಮದುವೆಯನ್ನ ಮಾಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕತ್ತೆಗಳ ಮ್ಯಾರೇಜ್. ಪ್ರೇಮಿಗಳ ದಿನದಂದು ಕತ್ತೆಗಳನ್ನ ಒಂದು ಮಾಡಿದ ವಾಟಾಳ್. ಮನುಷ್ಯರಂತೆ ಕತ್ತೆಗಳಿಗೂ ಪ್ರೀತಿ ಇದೆ ಎನ್ನುವ ಸಂದೇಶವನ್ನ ಕೊಟ್ಟಿದ್ದಾರೆ. ವಿಭಿನ್ನವಾಗಿ ಪ್ರೇಮಿಗಳ ದಿನದಂದು ಕತ್ತೆಗಳ ಮದುವೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಪ್ರೇಮಿಗಳು ಅವರವರ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇರ್ತಾರೆ. ಅದರಂತೆ ವಾಟಾಳ್ ನಾಗರಾಜ್ ಅವರು ಕತ್ತೆಗಳ ಮದುವೆ ಮಾಡೋದ್ರ ಮುಖಾಂತರ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಕತ್ತೆಗಳ ಮದುವೆ ಮುಖಾಂತರ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕತ್ತೆಗಳ ಮ್ಯಾರೇಜ್ ಮಾಡಿದ್ದಾರೆ. ಪ್ರೇಮಿಗಳ ದಿನದಂದು ಕತ್ತೆಗಳನ್ನ ಒಂದು ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗಿರುವಂಥದ್ದು. ಮನುಷ್ಯರಂತೆಯೇ ಕತ್ತೆಗಳಿಗೂ ಸಹಿತ ಪ್ರೀತಿ ಇದೆ ಎನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಮುಖಾಂತರ. ಅಂದ್ರೆ ಮನುಷ್ಯರ ಮಧ್ಯೆ ಹೇಗೆ ಪ್ರೀತಿಗಳಿರುತ್ತೋ ಹಾಗೆ ಪ್ರಾಣಿಗಳ ಮಧ್ಯೆನೂ ಸಹಿತ ಪ್ರೀತಿ ಇರುತ್ತೆ ಅನ್ನುವಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಈ ಕತ್ತೆಗಳ ಮದುವೆ ಮಾಡೋದ್ರ ಮುಖಾಂತರ ಅನ್ನುವಂಥದ್ದು. ಇನ್ನು ತಾಳಿ ಕಟ್ಟಿಸಿ ಸಾಂಪ್ರದಾಯಿಕವಾಗಿ ಮದುವೆಯನ್ನ ಮಾಡಿಸಿದ್ದಾರೆ ವಾಟಾಳ್ ನಾಗರಾಜ್. ವಾಟಾಳ್ ನಾಗರಾಜ್ ಅವರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಗಮನಿಸೋದಾಗ ಒಂದು ವಿಭಿನ್ನ ರೀತಿಯಲ್ಲಿ ಅವರ ಒಂದು ಪ್ರತಿಭಟನೆ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು ಎಲ್ಲವೂ ಸಹಿತ ನಡೀತಾ ಇರುತ್ತೆ. ಸೊ ಹೀಗಾಗಿ ಇವತ್ತು ಪ್ರೇಮಿಗಳ ದಿನ ಆಗಿರೋದ್ರಿಂದ ಅದರ ಒಂದು ವಿಭಿನ್ನವಾಗಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಕತ್ತೆಗಳಿಗೆ ಮದುವೆ ಮಾಡಿಸಿ ಈ ರೀತಿಯಾಗಿ ಒಂದು ಸಂದೇಶವನ್ನು, ಅಂದ್ರೆ ಮನುಷ್ಯರಲ್ಲಿ ಮಾತ್ರವಲ್ಲ ಕತ್ತೆಗಳಲ್ಲಿ ಪ್ರಾಣಿಗಳಲ್ಲೂ ಸಹಿತ ಪ್ರೀತಿ ಇರುತ್ತೆ ಅಷ್ಟೇ ಮಟ್ಟಿಗೆ ಅನ್ನೋದನ್ನ ಈ ಒಂದು ಮದುವೆ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಪ್ರೇಮಿಗಳ ದಿನಾಚರಣೆ ವಾಟಾಳ್ ವಿಭಿನ್ನ ಆಚರಣೆ. ನಾವು ಬಹಳ ವರ್ಷದಿಂದ ಪ್ರೇಮಿಗಳ ದಿನಾಚರಣೆ ಮಾಡ್ತಿದ್ದೇವೆ. ಕತ್ತೆಗಳ ಮೆರವಣಿಗೆ ಪೂಜೆ ಮಾಡಿ ತಾಳಿ ಕಟ್ಟುತ್ತೇನೆ. ಪ್ರೇಮ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇದೆ. ಕತ್ತೆ ಬಹಳ ಪವಿತ್ರವಾದದ್ದು, ಹೀಗಾಗಿ ಕತ್ತೆಗಳ ಮದುವೆ ಮಾಡಿದ್ದೇನೆ. ಪ್ರೇಮಕ್ಕೆ ಜಾತಿ ಧರ್ಮ ಇಲ್ಲ, ಪ್ರೇಮಿಗಳಿಗೆ ರಕ್ಷಣೆ ಬೇಕು. ಪ್ರೇಮವೇ ಎಲ್ಲದಕ್ಕಿಂತ ಮೇಲಿರುವುದು ಎಂದ ವಾಟಾಳ್. ಸರ್ಕಾರ ಪ್ರೇಮ ವಿವಾಹ ಆಗೋರಿಗೆ 3 ಲಕ್ಷ ಹಾಗೂ ಅವರಿಗೆ ಭದ್ರತೆ ನೀಡಬೇಕು ಎಂದು ವಾಟಾಳ್ ಆಗ್ರಹವನ್ನ ಮಾಡಿದ್ದಾರೆ. ಪ್ರೇಮಿಗಳ ದಿನಾಚರಣೆಯಂದು ವಾಟಾಳ್ ವಿಭಿನ್ನ ಆಚರಣೆಯನ್ನ ಮಾಡಿದ್ದಾರೆ. ಪ್ರೇಮ ಅನ್ನೋದು ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಇರುತ್ತೆ. ಹಾಗಾಗಿ ಕತ್ತೆಗಳ ಮದುವೆಯನ್ನ ಮಾಡೋದ್ರ ಮುಖಾಂತರ ಅದನ್ನ ನಾನು ತೋರಿಸಿಕೊಟ್ಟಿದ್ದೇನೆ. ಕತ್ತೆಗಳಿಗೆ ತಾಳಿ ಕಟ್ಟಿಸುವ ಮುಖಾಂತರ ಈ ಒಂದು ಆಚರಣೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮದುವೆ ಆಗೋದು, ಆತ್ಮೀಯತೆ ಮಾಡಿಕೊಳ್ಳೋದು, ಮದುವೆ ಆಗೋದು, ಕೊಲೆ ಮಾಡೋದು, ಮದುವೆ ಆಗೋದು, ಓಡೋಡು ಅವಾಗಬಾರ್ದು. ಪ್ರೇಮಿಗಳು ಪ್ರೀತಿಸಿದ ಮೇಲೆ ಗಂಡ ಮತ್ತು ಹೆಂಡತಿ ಅದು ಪ್ರೀತಿಯ ಸಂಕೇತ. ನೀವು ಪ್ರೀತಿಯಾಗಿ ಮದುವೆ ಆಗಬೇಕು. ನಿಮ್ಮನ್ನ ಸಾಕ್ತವರು ಪಡೆದವರು ಮರ್ಯಾದೆ ಹತ್ಯೆ ಅಂತ ಹೇಳಿ ಯಾರನ್ನಾದರೂ ಕೊಲ್ಲೋದಾಗ್ಲಿ ಮಾಡೋದಾಗ್ಲಿ ಮಾಡಬಾರ್ದು. ಈ ಪ್ರೇಮ ಅನ್ನೋದಕ್ಕೆ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಪ್ರೇಮ, ಪಕ್ಷಿಗಳಿಗೂ ಪ್ರೇಮ. ಅವರದೇ ಆದಂತ ಪ್ರೇಮದಲ್ಲಿ ಅವು ತಲ್ಲೀನರಾಗ್ತವೆ. ಅದರಲ್ಲಿ ಬಹಳ ಅದ್ಭುತವಾದಂತದ್ದು ನಾವು ಕತ್ತೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಕತ್ತೆ ಬಹಳ ಪವಿತ್ರವಾದದ್ದು. ಪುರಾಣದಲ್ಲಿ ಶಿವನೇ ಕತ್ತೆ ಕಾಲು ಕಡ್ದ ಅಂತ ಹೇಳಿ ಪುರಾಣ ಇದೆ. ಮದುವೆ ಆಗೋದು, ಆತ್ಮೀಯತೆ ಮಾಡಿಕೊಳ್ಳೋದು, ಮದುವೆ ಆಗೋದು, ಕೊಲೆ ಮಾಡೋದು, ಮದುವೆ ಆಗೋದು, ಓಡೋಡು ಅವಾಗಬಾರ್ದು.
ಪ್ರೇಮಿಗಳು ಪ್ರೀತಿಸಿದ ಮೇಲೆ ಗಂಡ ಮತ್ತು ಹೆಂಡತಿ ಅದು ಪ್ರೀತಿಯ ಸಂಕೇತ. ನೀವು ಪ್ರೀತಿಯಾಗಿ ಮದುವೆ ಆಗ್ಬೇಕು. ನಿಮ್ಮನ್ನ ಸಾಕ್ತವರು ಪಡೆದವರು ಮರ್ಯಾದೆ ಹತ್ಯೆ ಅಂತ ಹೇಳಿ